Draw a circle of radius 3.5 centimeter. Mark a point outside the circle at a distance of 6 centimeter from the center. Construct two tangents from P to the given circle. Measure and write down the length of one tangent. ಈ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಈಸ್ O. ಡ್ರಾ ಅ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ ಸ್ಕೇಲ್ ತಗೊಂಡು ರೂಲರಿಂದ ನಾವು 3.5 ಸೆಂಟಿಮೀಟರ್ ಮೆಷರ್ ಮಾಡ್ಕೊಳ್ಳೋಣ. ಸೊ ಫ್ರಮ್ ದ ಪಾಯಿಂಟ್ O ಇದನ್ನು ರೇಡಿಯಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಒಂದು ಸರ್ಕಲ್ ಡ್ರಾ ಮಾಡಬೇಕು. ಸರ್ಕಲ್ ಡ್ರಾ ಮಾಡಾಯಿತು. ಡ್ರಾ ಅ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್. ಮಾರ್ಕ್ ದ ಪಾಯಿಂಟ್ P ಔಟ್ಸೈಡ್ ದ ಸರ್ಕಲ್ ಅಟ್ ಅ ಡಿಸ್ಟೆನ್ಸ್ ಆಫ್ 6 ಸೆಂಟಿಮೀಟರ್ ಹೇಳಿದ್ದಾರೆ. ಸೊ ಸೆಂಟರಿಂದ 6 ಸೆಂಟಿಮೀಟರ್ ದೂರಕ್ಕೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಈಸ್ P. ನೆಕ್ಸ್ಟು O ಮತ್ತು Pನ ಜಾಯಿನ್ ಮಾಡಬೇಕು. Join OP. Now do perpendicular bisector of OP. Perpendicular bisector ಮಾಡಬೇಕಂದ್ರೆ more than half measurement of OPನ more than half ತಗೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ತಗೊಳ್ಳೋಣ. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಎಲ್ಲಿ OPನ ಕಟ್ ಮಾಡ್ತಾ ಇದೆ ಅದನ್ನು M ಅಂತ ಬರೆಯೋಣ. ಈಗ Mನ ಸೆಂಟರ್ ಆಗಿ ಕನ್ಸಿಡರ್ ಮಾಡಿಕೊಂಡು ಫ್ರಮ್ OM ಇಸ್ ಅ ರೇಡಿಯಸ್ ಅಂತ ಅಂದ್ಕೊಂಡು ನಾವು ಮತ್ತೊಂದು ಸರ್ಕಲ್ನ ಡ್ರಾ ಮಾಡ್ತಾ ಇದ್ದೀವಿ. ಡ್ರಾ ಮಾಡಿದ್ದಾಯಿತು. ಈಗ ಎರಡು ಸರ್ಕಲ್ಸು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದೆಯಲ್ಲ, ಆ ಪಾಯಿಂಟ್ನ ಒಂದು A ಅಂತ ತಗೊಳ್ಳೋಣ, ಮತ್ತೊಂದು B ಅಂತ ತಗೊಂಡು ಎರಡನ್ನು ಜಾಯಿನ್ ಮಾಡೋಣ. AP ಜಾಯಿನ್ ಮಾಡೋಣ. AP ಜಾಯಿನ್ ಮಾಡಿದಾಗ ನಮಗೆ ಒಂದು ಟ್ಯಾಂಜೆಂಟ್ ಬಂತು, ದಟ್ ಈಸ್ AP ಈಸ್ ಎ ಟ್ಯಾಂಜೆಂಟ್. ಮತ್ತೊಂದು Pಯಿಂದ B ಪಾಯಿಂಟಿಗೆ ಒಂದು ಲೈನ್ ಡ್ರಾ ಮಾಡಿದ್ರೆ ಮತ್ತೊಂದು ಟ್ಯಾಂಜೆಂಟ್ ಸಿಕ್ತು. ಸೊ AB, PA ಆ್ಯಂಡ್ PB ಆರ್ ಟೂ ಟ್ಯಾಂಜೆಂಟ್ಸ್. ಈಗ ಸ್ಕೇಲಲ್ಲಿ ಅದನ್ನು ಮೆಷರ್ ಮಾಡಿ ನೋಡಿದ್ರೆ ನಮಗೆ ಸಿಗ್ತಾ ಇದೆ 4.9. ಸೊ ಅವ್ರು ಕೇಳಿದ್ದಾರೆ ಮೆಷರ್ ಆ್ಯಂಡ್ ರೈಟ್ ಡೌನ್ ದ ಲೆಂತ್ ಆಫ್ ಒನ್ ಟ್ಯಾಂಜೆಂಟ್ ಅಂತ. ಸೊ ಮೆಷರ್ ಆಫ್ AP ಈಸ್ ಈಕ್ವಲ್ ಟು 4.9 ಸೆಂಟಿಮೀಟರ್ ಇದೆ. ಡ್ರಾ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯೈ 3 centimeter and 5 centimeter. Taking a point on the outside the circle, construct a pair of tangents to the other. Measure the length of the tangent and verify it by actual calculation. ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಫಸ್ಟು ಒಂದು ಪಾಯಿಂಟ್ O ಅಂತ ನಾವು ತಗೊಳ್ಳೋಣ. ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ ಡ್ರಾ ಟೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ. ಒಂದು ಸರ್ಕಲ್ಲು ರೇಡಿಯಸ್ 3 ಸೆಂಟಿಮೀಟರ್ ಇರಬೇಕು. 3 ಸೆಂಟಿಮೀಟರ್ ರೇಡಿಯಸ್ ತೊಗೊಂಡಿದ್ದೀನಿ. ಈಗ ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ. ಕಾನ್ಸೆಂಟ್ರಿಕ್ ಸರ್ಕಲ್ ಅಂದರೆ ಎರಡು ಸರ್ಕಲ್ಸಿಗೆ ಒಂದೇ ಸೆಂಟರ್ ಇರುತ್ತೆ. ಇವಾಗ ನಾವು ಏನು ಸೆಂಟರ್ O ತೊಗೊಂಡಿದ್ದೀವಿ ಅದೇ ಸೆಂಟರ್ಗೆ 3 ಸೆಂಟಿಮೀಟರ್ ರೇಡಿಯಸ್ ಇಟ್ಕೊಂಡು ಒಂದು ಸರ್ಕಲ್ ಡ್ರಾ ಮಾಡಿದ್ದೀನಿ. ಈಗ
5 ಸೆಂಟಿಮೀಟರ್ ಇಟ್ಕೊಂಡು ಮತ್ತೊಂದು ಅದೇ ಸೆಂಟರಿಂದ ಮತ್ತೊಂದು ಸರ್ಕಲ್ನ ಡ್ರಾ ಮಾಡ್ತಾ ಇದ್ದೀನಿ. ಈಗ ನೋಡಿ, O as a center. O is a center for both two triangles. So these two triangles has only one center. So these circles are known as concentric circles. ಈಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ಗೆ ಟ್ಯಾಂಜೆಂಟ್ ಯಾವ ಥರ ಬರೀಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಇವಾಗ ನಾವು ದೊಡ್ಡ ಸರ್ಕಲ್ ಇದೆಯಲ್ಲ, ಬಿಗ್ಗರ್ ಸರ್ಕಲ್, ಔಟರ್ ಸರ್ಕಲ್ ಅಂತಲೂ ಹೇಳ್ಬೋದು. ಈ ಔಟರ್ ಸರ್ಕಲ್ ಮೇಲೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡೋಣ. ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ P. ಸೊ ಸೆಂಟರಿಂದ ಔಟರ್ ಸರ್ಕಲ್ಗೆ ಒಂದು ಲೈನ್ ಎಳಿತಾ ಇದ್ದೀವಿ. ಔಟರ್ ಸರ್ಕಲ್ನ ಸೆಂಟರಿಂದ ಎಳೆದಿದ್ದ ಲೈನ್ನ P ಅಂತ ಅಂದ್ಕೊಳ್ಳೋಣ. ಈಗ ಒ ಪಿ ಏನಿದೆ, ಈ ಒ ಪಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕಬೇಕು. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕಬೇಕಾದ್ರೆ ನಾವು ಒ ಪಿ ಮೆಷರ್ ಏನಿದೆ ಅದಕ್ಕಿಂತ ಮೋರ್ ದ್ಯಾನ್ ಹಾಫ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕ್ತಾ ಇದ್ದೀವಿ. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಎಲ್ಲಿ ಒ ಪಿನ ಇಂಟರ್ಸೆಕ್ಟ್ ಮಾಡಿದೆಯೋ ದಟ್ ಪಾಯಿಂಟ್ ಈಸ್ ನೋನ್ ಆಸ್ ಎಮ್. ಸೊ ಈಗ ಟೇಕ್ ಒ ಎಮ್ ಆಸ್ ಅ ರೇಡಿಯಸ್ ಆಫ್ ದ ಸರ್ಕಲ್. ಮತ್ತೊಂದು ಸರ್ಕಲ್ನ ಡ್ರಾ ಮಾಡೋಣ. ಮತ್ತೊಂದು ಸರ್ಕಲ್ ಡ್ರಾ ಮಾಡಿದ್ದೀವಿ. ಈ ಸರ್ಕಲ್ಲು ಇನ್ನರ್ ಸರ್ಕಲ್ನ ಎಲ್ಲೆಲ್ಲಿ ಬೈಸೆಕ್ಟ್ ಮಾಡಿದೆಯೋ ಆ ಪಾಯಿಂಟನ್ನು, ಇಂಟರ್ಸೆಕ್ಟ್ ಮಾಡಿರೋ ಪಾಯಿಂಟನ್ನು ಎ ಬಿ ಅಂತ ತಗೊಳ್ಳೋಣ. ಈಗ ನಾವು ಪಿ ಇಂದ ಎಗೆ ಒಂದು ಲೈನ್ನ, ಪಿ ಮತ್ತು ಎನ ಜಾಯಿನ್ ಮಾಡಿದಾಗ ನಮಗೊಂದು ಟ್ಯಾಂಜೆಂಟು ಸಿಗ್ತಾ ಇದೆ. ನೋಡಿ, ಪಿ ಎ ಆ್ಯಂಡ್ ಪಿ ಬಿ ಆರ್ two tangents. PA and PB are two tangents. So what is the measure of PB? Measure of PB ಅನ್ನು ನಾವು ಮೆಷರ್ ಮಾಡಿದಾಗ ನಮಗೆ PA PB ಎರಡು ಕೂಡ PA is equal to 4 ಸೆಂಟಿಮೀಟರ್ ಬರ್ತಾ ಇದೆ. ಇದು ಸರಿನಾ ತಪ್ಪಾ ಅಂತ ನೋಡೋಕ್ಕೆ ಇವಾಗ ರೇಡಿಯಸ್ಸು ಎಷ್ಟಿದೆ, ಒ ಇಂದ ಎಗೆ ನಮಗೆ 3 ಸೆಂಟಿಮೀಟರ್ ರೇಡಿಯಸ್ ಇದೆ. ಸೊ ಒ ಇಂದ ಎಗೆ 3 ಸೆಂಟಿಮೀಟರ್ ರೇಡಿಯಸ್ ಇದೆ. ಈಗ ಅಲ್ಲಿ ವೆರಿಫೈ ಬೈ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಅಂತ ಕೊಟ್ಟಿರೋದ್ರಿಂದ ಜಾಯಿನ್ ಒ ಎ ಮಾಡಿದ್ದೀವಿ ನಾವು. ಸೊ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ನಾವಿಲ್ಲಿ ಟ್ರಯಾಂಗಲ್ ಒ ಎ ಪಿ ತಗೊಂಡಾಗ ಇಟ್ಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್, ಸೊ ಇನ್ ದಿಸ್ ಟ್ರಯಾಂಗಲ್ ಒ ಎ ಪಿ ಇಸ್ ಈಕ್ವಲ್ ಟು 90 degree ಬೈ ಪೈಥಾಗರಸ್ ಥಿಯರಮ್. PA square is equal to OP square minus OA square. ಗೊತ್ತಾಗ್ತಾ ಇದೆಯಾ? PA square, it is a hypotenuse, and OP square base and OA square. So what is OP? OP is 5 square minus 3 square, which is equal to 25 minus 9. We will get 16. PA square is equal to 16. PA is equal to square root of 16. PA is equal to 4. PA is equal to 4 ಸೆಂಟಿಮೀಟರ್ ಬಂತು. ನೋಡಿ, ನಾವು ರೂಲರಲ್ಲಿ ಮೆಷರ್ ಮಾಡಿದಾಗಲೂ 4 ಸೆಂಟಿಮೀಟರ್ ಬಂತು, ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಮಾಡಿದಾಗಲೂ 4 ಸೆಂಟಿಮೀಟರ್ ಬಂದಿದೆ. ಹಾಗಾಗಿ ನಾವು ಮಾಡಿರೋದು ಕರೆಕ್ಟಾಗಿದೆ.
Draw a line segment AB of length 5 cm. Make a point C on AB such that AC is equal to 3 cm. Using a ruler and a compass only, construct first one, a circle of radius 2.5 cm passing through A and C. Construct two tangents to the circle from the external point B. Measure the length of the tangents ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು 5 ಸೆಂಟಿಮೀಟರ್ ರೂಲರಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಈ ಲೈನ್ಗೆ ಎ ಬಿ ಅಂತ ನೇಮಿಂಗ್ ಮಾಡೋಣ. ಈಗ 3 ಸೆಂಟಿಮೀಟರ್ ಫ್ರಮ್ ಎ 3 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಅದನ್ನು ಸಿ ಅಂತ ನೇಮಿಂಗ್ ಮಾಡಬೇಕು. ಅದಾದಮೇಲೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫ್ರಮ್ ಎ ಟು ಸಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕಬೇಕು. ಎ ಟು ಸಿ ಮೋರ್ ದ್ಯಾನ್ ಹಾಫ್ ತಗೊಂಡು ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡ್ಕೊಳ್ಳೋಣ. ಟೇಕಿಂಗ್ 2 ಇವಾಗ 2.5 ಇದರಲ್ಲಿ ಹೇಳ್ತಾ ಇದ್ದಾರೆ ಅ ಸರ್ಕಲ್ ಆಫ್ ರೇಡಿಯಸ್ 2.5 ಸೆಂಟಿಮೀಟರ್ ಪಾಸಿಂಗ್ ಥ್ರೂ ಎ ಆ್ಯಂಡ್ ಸಿ ಅಂತ. ಸೊ ಅದಕ್ಕೆ ಇವಾಗ ಫ್ರಮ್ ದ ಪಾಯಿಂಟ್ ಎ ನಾವು 2.5 ಸೆಂಟಿಮೀಟರ್ ಮೆಷರ್ ತಗೊಳ್ಳೋಣ. ಇಟ್ ಈಸ್ ರೇಡಿಯಸ್ ಆಫ್ ದ ಸರ್ಕಲ್ ನನಗೆ ತಗೊಂಡು ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಏನು ಕಟ್ ಮಾಡಿದ್ದೀವಿ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಪಾಯಿಂಟ್ ಓ ಅಂತ ಕನ್ಸಿಡರ್ ಮಾಡೋಣ. ಸೊ ಫ್ರಮ್ ಪಾಯಿಂಟ್ ಓ ನಾವಿವಾಗ ಒಂದು ಸರ್ಕಲ್ ಡ್ರಾ ಮಾಡಬೇಕು. ನೋಡಿ, ಪಾಯಿಂಟ್ ಸಿ ಮತ್ತು ಎ ಎರಡೂ ಕೂಡ ಮೀಟ್ ಆಯಿತು. ಈಗ ನಾವು ಓ ಮತ್ತು ಬಿ ಅನ್ನು ಜಾಯಿನ್ ಮಾಡೋಣ. ಏನು ಮಾಡಬೇಕು? ಜಾಯಿನ್ ಓ ಬಿ ಜಾಯಿನ್ ಮಾಡಾಯಿತು. ಈಗ ಓ ಮತ್ತು ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಹಾಕ್ಕೊಳ್ಳೋಣ. ಪಾಯಿಂಟ್ ಬಿ ಇಂದ ಮತ್ತು ಪಾಯಿಂಟ್ ಓ ಇಂದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಹಾಕ್ಕೋಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕಿದಾದ್ಮೇಲೆ ಅದನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡಿದಾಗ ಓ ಬಿ ಮೀಟ್ ಮಾಡುತ್ತಲ್ಲ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಅದನ್ನು ಎಮ್ ಅಂತ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಾದಮೇಲೆ ಓ ಎಮ್ ಆ್ಯಸ್ ಅ ರೇಡಿಯಸ್, ಎಮ್ ಆ್ಯಸ್ ಅ ಸೆಂಟರ್, ಓ ಎಮ್ ಆ್ಯಸ್ ಅ ರೇಡಿಯಸ್ ನಾವು ಸರ್ಕಲ್ ಡ್ರಾ ಮಾಡಬೇಕು. ಸರ್ಕಲ್ ಡ್ರಾ ಮಾಡಾದಮೇಲೆ ಫ್ರಮ್ ಪಾಯಿಂಟ್ ಬಿ ಇಂದ ಎಲ್ಲಿ ಮೀಟ್ ಆಯಿತು, ಎರಡು ಸರ್ಕಲ್ಸು ಮೀಟ್ ಆಗ್ತಾ ಇರೋ ಪಾಯಿಂಟ್ನ ಪಿ, ಮತ್ತೊಂದು ಕಡೆ ಮೀಟ್ ಆಗ್ತಾ ಇರೋ ಪಾಯಿಂಟ್ನ ಕ್ಯೂ ಅಂತ ನೇಮಿಂಗ್ ಮಾಡಬೇಕು.
ನಾವು ಬಿ ಪಿ ಜಾಯಿನ್ ಮಾಡಿದ್ದೀವಿ. ಇವಾಗ ಬಿ ಕ್ಯೂ ಜಾಯಿನ್ ಮಾಡಿದ್ರೆ 2 ಟ್ಯಾಂಜೆಂಟ್ ಫಾರ್ಮ್ ಆಯಿತು. ಸೊ ನಾವಿವಾಗ ಯಾವ ರೀತಿ ಮಾಡಿದ್ವಿ ಅಂತ ಒಂದು ಸರಿ ರೀಕಾಲ್ ಮಾಡ್ಕೊಳ್ಳೋಣ. ಫಸ್ಟು ಎ ಬಿ 5 ಸೆಂಟಿಮೀಟರ್ ಡ್ರಾ ಮಾಡ್ಕೊಂಡ್ವಿ. ಆಮೇಲೆ ಎ ಬಿ ಮೇಲೆ 3 ಸೆಂಟಿಮೀಟರ್ ಮೆಷರ್ ಮಾಡಿಕೊಂಡು ಅದನ್ನು ಸಿ ಅಂತ ಮಾರ್ಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಎ ಸಿ ಇಂದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಹಾಕ್ಕೊಂಡ್ವಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕೊಂಡಾದಮೇಲೆ ನೆಕ್ಸ್ಟು ಎ ಇಂದ 2.5 ಸೆಂಟಿಮೀಟರ್ ತೊಗೊಂಡು ಒಂದು ಆರ್ಕ್ ಕಟ್ ಮಾಡ್ಕೊಂಡ್ವಿ. ಆ ಪಾಯಿಂಟನ್ನು ನಾವು ಓ ಅಂತ ನೇಮಿಂಗ್ ಮಾಡಿ ಆ ಓ ಪಾಯಿಂಟಿಂದ ಎ ಮೂಲಕ ಒಂದು ಓ ಎನ ರೇಡಿಯಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಒಂದು ಸರ್ಕಲ್ ಡ್ರಾ ಮಾಡಿದ್ವಿ. ಸರ್ಕಲ್ ಡ್ರಾ ಮಾಡಾದಮೇಲೆ ಓ ಮತ್ತು ಬಿನ ಜಾಯಿನ್ ಮಾಡಿದ್ವಿ. ಒ ಬಿ ಜಾಯಿನ್ ಮಾಡಾದಮೇಲೆ ಡ್ರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಒ ಬಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಒ ಬಿ ಮಾಡಿದ್ವಿ. ಯಾವ ಪಾಯಿಂಟು ಅದು ಒ ಬಿನ ಮೀಟ್ ಮಾಡ್ತೋ ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎಮ್ ಅಂತ ನೇಮಿಂಗ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕ್ಕೊಂಡಿದ್ವಲ್ಲ, ಈಗ ಓ ಮತ್ತು ಎಮ್ಮಿಂದ ರೇಡಿಯಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಎಮ್ ಆಸ್ ಅ ಸೆಂಟರ್ ಮತ್ತೊಂದು ಸರ್ಕಲ್ ಡ್ರಾ ಮಾಡಿದ್ವಿ. ನೋಡಿ, ಇದು ಪಾಯಿಂಟ್ ಬಿ ಮೂಲಕ ಮತ್ತು ಪಾಯಿಂಟ್ ಓ ಇಂದ ಹೋಗಿದೆ. ಸೊ ಯಾವ ಪಾಯಿಂಟಲ್ಲಿ 2 ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಾ ಇದೆ ಆ ಪಾಯಿಂಟನ್ನು ನಾವು ಒಂದು ಪಿ ಮತ್ತೊಂದು ಕ್ಯೂ ಅಂತ ತೊಗೊಂಡ್ವಿ. ಬಿ ಪಿನ ಮತ್ತು ಬಿ ಕ್ಯೂನ ಜಾಯಿನ್ ಮಾಡಿದಾಗ ನಮಗೆ 2 ಟ್ಯಾಂಜೆಂಟ್ಸ್ ಫಾರ್ಮ್ ಆಯಿತು. 10th ಪಾಯಿಂಟು ಜಾಯಿನ್ ಪಿ ಬಿ ಆ್ಯಂಡ್ ಪಿ ಕ್ಯೂ. ಜಾಯಿನ್ ಪಿ ಬಿ ಆ್ಯಂಡ್ ಪಿ ಕ್ಯೂ. These are the required tangents.